ಪೊಸಿಷನ್ಸಲ್ಲಿ ನೆಕ್ಸ್ಟ್ ಬರೋದೇ ಫಿಕ್ಸ್ಡ್. ಓಕೆನಾ? ಫಿಕ್ಸ್ಡ್ ಹೆಂಗೆ ವರ್ಕ್ ಆಗುತ್ತೆ ಫಸ್ಟ್ ಎಕ್ಸಾಂಪಲ್ ನೋಡ್ಬಿಡೋಣ. ಇವಾಗ ನೋಡಿ ಬೇರೆ ಬೇರೆ ವೆಬ್ಸೈಟಲ್ಲಿ ನೋಡಿದ್ದೀರಾ, ಇಲ್ಲಿ ನೋಡಿ ರಿಕ್ವೆಸ್ಟ್ ಕಾಲ್ ಬ್ಯಾಕ್ ಅಂತ ಇದೆ, ಇದು ಫಿಕ್ಸ್ಡ್ ಆಗಿದೆ, ಎಲ್ಲಿ ಮೂವ್ಮೆಂಟ್ ಆಗ್ತಾ ಇಲ್ಲ, ಇದು ಫಿಕ್ಸ್ಡ್ ಆಗಿದೆ. ಇದೇ ಥರ ಬೇರೆ ಬೇರೆ ಇದ್ರಲ್ಲಿ ನೋಡಿ ಚಾರ್ಟ್ ಆಪ್ಸ್ ನೋಡಿರ್ತೀರ, ಸುಮಾರಷ್ಟು ನೋಡಿರ್ತೀರ. ಇದು ಹೆಂಗಪ್ಪ ಮಾಡೋದು ಅಂತ ಫುಲ್ ಕನ್ಫ್ಯೂಷನ್ ಆಗ್ಬಿಡ್ತಾರೆ. ಹೆಂಗೆ ಇಲ್ಲಿಗೆ ಬಂದು ಕುತ್ಕೊಂಡಿದ್ದೆ, ಹೆಂಗೆ ಫಿಕ್ಸ್ ಆಗಿದೆ ಇದು? ಬಟ್ ಇದು ಜಸ್ಟ್ ಸಿಂಪಲ್ ಕೋಡ್ ಅದು, ಅದನ್ನು ತೋರಿಸ್ತೀನಿ ಬನ್ನಿ ಹೆಂಗೆ ನಮ್ಮ ವೆಬ್ಸೈಟಲ್ಲಿ ಮಾಡ್ಬೋದು ಅಂತ. ಇಲ್ಲೊಂದು ಬರ್ಕೊಂಡಿದ್ದೀನಿ ನೀಡ್ ಹೆಲ್ಪ್ ಅಂತ, ಬಟ್ ನಮಗೆ ಎಲ್ಲಿ ಬರಬೇಕಿದು? ಇಲ್ಲಿ ರೈಟ್ ಸೈಡ್ ಈ ಕಡೆ ಬಾಟಮಲ್ಲಿ ಬರಬೇಕು. ಅದಕ್ಕೆ ಏನು ಮಾಡಬೇಕು? CSS ಅಲ್ಲಿ ಹೋಗಬೇಕು. ಸಿಂಪಲಾಗಿ 4 ಲೈನ್ ಕೋಡ್ ಹಾಕಿ. ಏನಂತ? ಇವಾಗ ರೈಟ್ ಎಲ್ಲಿಗೆ ಬರಬೇಕು? ರೈಟಿಂದ ಎಷ್ಟು ಗ್ಯಾಪ್ ಇರಬೇಕಪ್ಪ? 10 ಪಿಕ್ಸೆಲ್ ಗ್ಯಾಪ್ ಇರಬೇಕು. ರೈಟಿಂದ ಎಷ್ಟು ಗ್ಯಾಪ್ ಇರಬೇಕು? 10 ಪಿಕ್ಸೆಲ್. ಬಾಟಮಿಂದ ಎಷ್ಟು ಇರಬೇಕು? 40 ಪಿಕ್ಸೆಲ್. ಆಯಿತಾ? ಪೊಸಿಷನ್ ಹೆಂಗಿರಬೇಕು? ಫಿಕ್ಸ್ಡ್ ಇರಬೇಕು. Z ಆಕ್ಸಿಸ್ 1 ಅಂತ ಅಂದರೆ Z ಆಕ್ಸಿಸ್ ಮೀನ್ಸ್ ಏನಂದರೆ ಟಾಪಲ್ಲಿ ಏರಲ್ಲಿ ಇರಬೇಕು ಅನ್ನೋ ಥರ ಅಲ್ವಾ? ಅದಕ್ಕೋಸ್ಕರ ಎಲ್ಲ ಯಾವುದೇ ಕಂಟೆಂಟ್ ಬಂದರೂ ಅದ್ರ ಮೇಲೆ ಬರಬೇಕು. ಇಲ್ಲಿ ಕೆಳಗೆ ಟೆಕ್ಸ್ಟ್ ಬರ್ತಿದ್ರೆ ಅಂದರೆ ಈ ಬಟನ್ ಮೇಲಿರಬೇಕು, ಹೀಗೆ ಈ ಥರ ಅಲ್ವಾ? ಇಲ್ಲಿ ನೋಡಿ ರಿಫ್ರೆಶ್ ಮಾಡ್ತೀನಿ, ಇಲ್ಲಿ ಬಂದು ಕುತ್ಕೊಂತು ರೈಟ್ ಸೈಡಿಗೆ ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ. ಸಿಂಪಲಾಗಿ ನಾವು ಆ್ಯಡ್ ಮಾಡ್ಬೋದು, ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇದೇ ಥರ ಇನ್ಫಾರ್ಮೇಟಿವ್ ಕಂಟೆಂಟ್ ಕನ್ನಡದಲ್ಲಿ ನಿಮಗೆ ಬೇಕು ಅಂದರೆ ಲೈಕು, ಶೇರು, ಫಾಲೋ ಮಾಡಿ.